ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 142. ಇಷ್ಟೆಲ್ಲ ಪ್ರಪಂಚಗಳ ಬಗ್ಗೆ ಹೇಳೋ ಬದಲು ನೇರವಾಗಿ ವೈಫಿ ಹನಿಮೂನ್ಗೆ ಹೋಗೋಣ ಅಂದಿದ್ರೆ ಆಗ್ತಿತ್ತು ಎಂದ ಜೀವ ಕಿವಿಯ ಮೆದುವಿಗೆ ಕಚ್ಚಿದ ಮರುಕ್ಷಣ ಅವನು ಅಂಜಲಿಯ ಕೊರಳ ಬಳಿ ಮುಖ ಹುದುಗಿಸಿದನು. ವೈಫಿ, ಇತ್ತೀಚೆಗೆ ಅಲ್ಲಲ್ಲ, ನಿನ್ನ ಪರಿಚಯ ಆದ ದಿನದಿಂದ ನೀನು ನನ್ನ ತುಸು ಸೋಕಿದರೂ ಸಾಕು ಈ ಹಾರ್ಟ್ ಅದೆಷ್ಟು ಫಾಸ್ಟಾಗಿ ಬಡ್ಕೊಳ್ಳುತ್ತೆ ಗೊತ್ತಾ. ಆಗಲೇ ಈ ಕನೆಕ್ಷನ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿದ್ದಿದ್ರೆ ಇವಾಗ ಡ್ಯಾಡ್ ಮೊಮ್ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಿದ್ರು. ನಾವೇ ಸುಮ್ಮನೆ ಸಿಕ್ಕಾಗಲೆಲ್ಲ ರಗಳೆ ಮಾಡಿಕೊಂಡು ಬರೀ ಜಗಳ ಆಡೋದ್ರಲ್ಲೇ 3-4 ವರ್ಷ ಕಳೆದ್ವಿ ಎಂದ ಕಿವಿ ಸೋಕಿದ ಮಾತು ಹಾಗೂ ತನ್ನಿನಿಯನ ಬಿಸಿ ಉಸಿರಿಗೆ ಅಂಜಲಿ ಅವನ ಬೆನ್ನ ಸುತ್ತ ಕೈ ಬೆಸೆದಳು. ಆ ರಾತ್ರಿ ಇಬ್ಬರ ಪಾಲಿಗೆ ಮತ್ತೊಂದು ಮಧುರವಾದ ರಾತ್ರಿಯಾಗಿತ್ತು. ಬೆಳಿಗ್ಗೆ ತುಸು ಬೇಗನೆ ಎಚ್ಚರಗೊಂಡ ಅಂಜಲಿ ತನ್ನವನ ಹಿಡಿತದಿಂದ ದೂರ ಸರಿದು ರಾತ್ರಿಯ ಇಬ್ಬರ ಮಾತುಗಳನ್ನು ನೆನೆಯುತ್ತಾ ಬಾತ್ರೂಮ್ ಸೇರಿದಳು. ತುಂಬ ಆಲೋಚನೆಗಳ ಬಳಿಕ ಸ್ನಾನ ಮುಗಿಸಿ ಹೊರ ಬಂದವಳು ಮಲಗಿರುವ ತನ್ನವನನ್ನು ಕಣ್ತುಂಬಿಕೊಂಡು, ಹೌದು, ನಾವ್ಯಾಕೆ ಹನಿಮೂನ್ಗೆ ಹೋಗಬಾರ್ದು? ಒಂದಷ್ಟು ದಿನ ಜೀವನಿಗೆ ಇದೆಲ್ಲದರಿಂದ ಬ್ರೇಕ್ ಬೇಕು. ದಿತ್ಯ ಒಮ್ಮೆ ವಾಪಸ್ಸಾದ ಮೇಲೆ ನಾನೇ ಪ್ಲ್ಯಾನ್ ಮಾಡ್ತೀನಿ. ಇದು ನಿನಗೆ ಸರ್ಪ್ರೈಸ್ ಎನ್ನುತ್ತಾ ತನ್ನವನ ಸನಿಹ ಹೋಗಿ ಕೆನ್ನಿಗೆ ಮುತ್ತಿಟ್ಟು ಕೆಳ ಹೋದಳು. ಗಿರಿಧಾಮಕ್ಕೆ ಬಂದು ಕಾರಿನಿಂದ ಜೀವ ಇಳಿಯಬೇಕು ಎನ್ನುವಾಗ ಬಾಲಕೃಷ್ಣ ಚಡಪಡಿಸುತ್ತಾ ನಿಂತಿರುವುದನ್ನು ಗಮನಿಸಿ ಹೆಂಡತಿಗೆ ಅವನನ್ನು ತೋರಿಸಿ, ಜೀವನದಲ್ಲಿ ಇರೋ ಬರೋ ಪ್ರಾಬ್ಲಮ್ಸ್ ಎಲ್ಲ ಈ ನಿನ್ನ ಫ್ರೆಂಡ್ಸ್ಗಳಿಗೆ ಬರುತ್ತೇನೋ, ಒಬ್ಬರಾದ ಮೇಲೆ ಒಬ್ಬರು ಆಕಾಶವೇ ತಲೆ ಮೇಲೆ ಬಿದ್ದಂತೆ ಇರ್ತಾರೆ ಎಂದ ಅವನ ಮಾತಿಗೆ ನಗುತ್ತಾ ಕಾರಿನಿಂದ ಇಳಿದ ಅಂಜಲಿ ಬಾಲಕೃಷ್ಣನ ಬಳಿ ಹೋಗಬೇಕು ಎನ್ನುವಾಗ ಅವನು ಜೀವ ಬಳಿ ಓಡಿದನು. ಸರ್, ಐ ಆಮ್ ರಿಯಲಿ ಸಾರಿ. ಜಯಕರ್ ಸರ್ ಗಿರಿಧಾಮದ ಡೀಟೇಲ್ಸ್ ತಗೊಂಡು ಈ ರೀತಿ ಮೋಸ ಮಾಡ್ತಾರೆಂದು ಗೊತ್ತಿರಲಿಲ್ಲ. ನನಗೆ ಕೆಲಸ ಕಲಿಸಿದವರು ಅಲ್ಲದೆ ಅವರಿಗೆ ಗಿರಿಧಾಮದ ಮೇಲಿರುವ ನಿಷ್ಠೆಯನ್ನು ಕಣ್ಣಾರೆ ಕಂಡವನು ನಾನು. ಅಂಥವರು ಹೀಗೆಲ್ಲ ಆದರೂ ಡೀಟೇಲ್ಸ್ ಅವರಿಗೆ ಕೊಟ್ಟಿದ್ದು ನನ್ನದೇ ತಪ್ಪು ಅಂತ ಅವನ ಆತಂಕ ತುಂಬಿದ ಕಂಗಳನ್ನು ನೋಡಿ ಜೀವ ಅವನ ಭುಜ ತಟ್ಟಿ ಸಮಾಧಾನಿಸಿದನು. ತನ್ನ ಅಳಿಯ ಮಗಳ ಕನಸಿನ ಗಿರಿಧಾಮಕ್ಕೆ ಯಾವೊಂದು ಚ್ಯುತಿ ಬಾರದಂತೆ ಇಲ್ಲಿಯವರೆಗೆ ಕಾಳಜಿ ವಹಿಸಿದ ದಿನಕರರಿಗೆ ಗಂಗಾಧರ್ ಮೂಲಕ ವಿಷಯ ತಿಳಿದಾಗ ಜಯಕರ್ ಹೀಗೆಲ್ಲ ಮಾಡಿದ್ದಾನೆಂದು ತಿಳಿದ ಮೇಲೆ ಹುರಿದು ಕೆಂಡವಾಗಿದ್ದರು. ಅಲ್ಲದೆ ಜಯಕರ್ ಕೈಗೆ ಡಾಕ್ಯುಮೆಂಟ್ಸ್ ಕೊಟ್ಟ ಬಾಲಕೃಷ್ಣನನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದರು. ಅವರ ಮಾತಿಗೆ ಪೂರ್ತಿಯಾಗಿ ಹೆದರಿದ್ದ ಬಾಲಕೃಷ್ಣ ಎಲ್ಲಿ ತನ್ನನ್ನು ಕೆಲಸದಿಂದ ತೆಗೆದು ಹಾಕುತ್ತಾರೋ ಎಂದು ಹೆದರಿ ಜೀವ ಎದುರು ನಿಂತಿದ್ದನು. ಬಾಲಕೃಷ್ಣ, ಕಾಮ್ ಡೌನ್, ಏನೂ ಆಗೋಲ್ಲ. ತಪ್ಪು ಆಗಿದ್ದು ಜಯಕರ್ ಅಂಕಲ್ನಿಂದ ತಾನೇ, ಮತ್ತ್ಯಾಕೆ ಭಯಪಡ್ತಿದ್ದೀಯಾ? 1-2 ದಿನದಲ್ಲಿ ಎಲ್ಲ ಸರಿಯಾಗುತ್ತೆ. ದಿತ್ಯ ಬೇರೆ ಇಲ್ಲ, ಈಗ ಕೆಲಸದ ಮೇಲೆ ಗಮನ ಕೊಡು. ಹೇಳೋದು ಮರೆತೆ, ಈ ಕ್ಷಣದಿಂದ ದಿತ್ಯ ಬಗ್ಗೆ ಯಾರು ಏನೇ ಕೇಳಿದ್ರೂ ಜೀವ ಅವಳನ್ನು ಕೆಲಸದಿಂದ ತೆಗೆದು ಹಾಕಿದ್ದಾನೆ ಅಂತೇಳು. ಹಾಗೆಯೇ ಬಾ, ಟೇಕ್ ಟೀಮ್ ಜೊತೆಗೆ ಸ್ವಲ್ಪ ಡಿಸ್ಕಷನ್ ಇದೆ ಎಂದು ಬಾಲಕೃಷ್ಣನ ಜೊತೆಗೆ ಹೊರಟ ಜೀವ ತಿರುಗಿ, ವೈಫಿ, ಲಂಚ್ ಟೈಮಲ್ಲಿ ಸಿಗ್ತೀನಿ ಅಂತ ಹೇಳಿ ತನ್ನ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದನು. ಮುಂದಿನ 1 ಗಂಟೆಯೊಳಗಡೆ ಗಿರಿಧಾಮ ವೆಬ್ಸೈಟಲ್ಲಿ ರೆಸಾರ್ಟ್ ಮ್ಯಾನೇಜರ್ ಪೋಸ್ಟಿಗೆ ವೇಕೆನ್ಸಿ ಇರುವುದರ ಬಗ್ಗೆ ಅಪ್ಡೇಟ್ ಆಗಿತ್ತು. ತಂದೆಗೆ ವಿಷಯ ತಿಳಿಸಿದ ಜೀವ ಅಜ್ಜನ ಜೊತೆಗೂ ಮಾತನಾಡಿದ್ದನು. ಇತ್ತ ತನ್ನ ಸ್ಟಡಿ ರೂಮಲ್ಲಿ ಬೆಳಿಗ್ಗೆಯಿಂದ ಕೆಲವೊಂದು ನಂಬರಿಗೆ ಕಾಲ್ ಮಾಡಿ ಮಾತನಾಡಿದ ಜಯಕರ್ ತುಂಬ ಖುಷಿಯಲ್ಲಿದ್ದರು. ಅದರಲ್ಲೂ ಗಿರಿಧಾಮ ವೆಬ್ಸೈಟಲ್ಲಿ ಬಂದ ಅಪ್ಡೇಟ್ ನೋಡಿ ಕ್ಷಣದಲ್ಲಿ ಹೆಂಡತಿಯ ಬಳಿ ನಡೆದು, ಆರತಿ, ಇವತ್ತು ಗೋಧಿ ಕಡಿ ಪಾಯಸ ತಿನ್ನಬೇಕಂತ ತುಂಬ ಆಸೆಯಾಗಿದೆ, ಬೇಗ ಪಾಯಸ ಮಾಡ್ತೀಯಾ ಎಂದರು. ಮಗನ ಮದುವೆಯಾಗಿ 4 ತಿಂಗಳ ಬಳಿಕ ಮೊದಲ ಬಾರಿ ಖುಷಿಯಲ್ಲಿರುವ ಗಂಡನನ್ನು ನೋಡಿ ಆರತಿಗೆ ಆಶ್ಚರ್ಯವಾಗಿತ್ತು. ಅವರು ಏನಾದರೂ ಹೇಳುವ ಮೊದಲೇ ಆರತಿ, ಪಾಯಸ ಸ್ವಲ್ಪ ಜಾಸ್ತಿ ಮಾಡಿ, ನಾನು ಕೂಡ ಊಟ ಮಾಡಿಯೇ ಹೋಗೋದು ಎನ್ನುತ್ತಾ ಬಾಗಿಲ ಬಳಿ ಕೇಳಿದ ಧ್ವನಿಗೆ ಇಬ್ಬರು ತಿರುಗಿದರು. ಗಂಗಾಧರನನ್ನು ಅಲ್ಲಿ ಎದುರು ನೋಡದ ಜಯಕರರಿಗೆ ತುಸು ಆತಂಕವಾದರೂ ಅದನ್ನು ತೋರ್ಪಡಿಸದೆ, ಸರ್, ನೀವಿಲ್ಲಿ
ಬನ್ನಿ ಒಳಗಡೆ ಎಂದು ಆತ್ಮೀಯವಾಗಿ ಸ್ವಾಗತಿಸಿದರೆ ಸೋಫಾದಲ್ಲಿ ಕುಳಿತ ಗಂಗಾಧರರಿಗೆ ಆರತಿ ಜ್ಯೂಸ್ ಕೊಟ್ಟರು. ಕುಶಲೋಪರಿ ಮಾತುಕತೆಗಳ ಬಳಿಕ ಆರತಿ ಅಡುಗೆ ಮಾಡಮ್ಮ, ನಾನು ಜೈ ಮಾತಾಡ್ತಾ ಇರ್ತೀವಿ ಎಂದ ಕೂಡಲೇ ಆರತಿ ಅಲ್ಲಿಂದ ಹೊರಟರು. ಜೈ, ನಿನ್ನ ಆಫೀಸಲ್ಲಿ ಕುಳಿತು ಮಾತಾಡೋಣವಾ ಎಂದ ಅವರ ಗಂಭೀರವಾದ ಧ್ವನಿಗೆ ತಲೆಹಾಡಿಸಿದ ಜಯಕರ್ ತಮ್ಮ ಆಫೀಸ್ ರೂಮ್ ಒಳಗಡೆ ಕರೆದುಕೊಂಡು ಹೋದರು. ಲ್ಯಾಪ್ಟಾಪಲ್ಲಿ ಗಿರಿಧಾಮ ವೆಬ್ಸೈಟ್ ತೆರೆದಿರುವುದನ್ನು ಗಮನಿಸಿ, ಪರವಾಗಿಲ್ಲ ಜೈ, ಮನೆಯಲ್ಲಿದ್ದರೂ ಗಿರಿಧಾಮದ ಬಗ್ಗೆ ತುಂಬ ಕಾಳಜಿ ಇದೆ. ಹೌದು, ಮ್ಯಾನೇಜರ್ ಪೋಸ್ಟ್ ಖಾಲಿಯಾಗಿದೆ, ಯಾವಾಗ ಬರ್ತೀಯಾ? ನಾಮಕಾವಸ್ಥೆಗೆ ವೆಬ್ಸೈಟಲ್ಲಿ ವೇಕೆನ್ಸಿ ಇದೆ ಎಂದು ಹಾಕಿದ್ದೇವೆ. ವರ್ಷಗಳ ಕೆಲಸದ ಅನುಭವದ ಜೊತೆ ನಿನ್ನಂತಹ ನಿಷ್ಠಾವಂತ ಮ್ಯಾನೇಜರ್ ಇರಬೇಕಾದ್ರೆ ಬೇರೆ ಯಾರನ್ನು ಯಾಕೆ ತೆಗೆದುಕೊಳ್ಳೋದು? ಜೀವ ಬಳಿ ಇದರ ಬಗ್ಗೆ ಮಾತನಾಡಿದೆ. ಸೊ ಒಮ್ಮೆ ನಿನ್ನ ಬಳಿ ಮಾತನಾಡೋಕೆ ಹೇಳಿದ, ಅದಕ್ಕೆ ಇಲ್ಲಿಗೆ ಬಂದಿದ್ದು ನಾನು. ಏನು ಹೇಳ್ತೀಯಾ ಎಂದು ಕೇಳುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತರು. ಸರ್, ವೇಕೆನ್ಸಿ ಯಾಕೆ? ದಿತ್ಯ ಅನ್ನುತ್ತಾ ಮುಂದೇನೋ ಹೇಳುವ ಮೊದಲೇ, ನೀನು ನಿನ್ನೆ ಹೇಳಿದ್ದು ನಿಜ ಆಯಿತು ಜೈ. ದಿತ್ಯ ನಮಗೆ ಮೋಸ ಮಾಡಿಬಿಟ್ಟಳು. ಬಾಲಕೃಷ್ಣನ ಮೂಲಕ ಎಲ್ಲ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ತೆಗೆದುಕೊಂಡು ಅದು ಯಾವುದೋ ಲೋಕಲ್ ರೆಸಾರ್ಟ್ ಕೊಟ್ಟಿದ್ದಾಳೆ ಅನ್ನೋದು ತಿಳಿಯಿತು. ಆ ರೆಸಾರ್ಟ್ ಅವರು ಕೂಡ ದಿತ್ಯ ಹೆಸರು ಹೇಳಿದರು. ಸೊ ನಿನ್ನೆಯೇ ಅವಳನ್ನು ಗಿರಿಧಾಮದಿಂದ ಹೊರ ಹಾಕಿದ್ವಿ ಎಂದ ಕೂಡಲೇ ಜಯಕರ್ ಮೊಗದಲ್ಲಿನ ಖುಷಿಯನ್ನು ಗಂಗಾಧರ್ ಗಮನಿಸಿದ್ದರು. ಅಲ್ಲ ಜೈ, ನಾವು ಅವಳಿಗೆ ಏನು ಕಮ್ಮಿ ಮಾಡಿದ್ವಿ? ಗಿರಿಧಾಮದ ಜೊತೆ ಅವಳಿಗೆ ಎಲ್ಲವೂ ಸಿಕ್ಕಿತ್ತು. ಶಿ ಗಾಟ್ ನ್ಯೂ ಲೈಫ್. ಆದರೂ ಅನ್ನ ತಿಂದ ಮನೆಗೆ ಕೇಡು ಬಯಸಿದ್ದಳಲ್ಲೋ. ಈ ಕ್ಷಣ ದಾಮಿನಿ ಇದ್ದಿದ್ರೆ ನಿಜಕ್ಕೂ ಇಂತಹ ದ್ರೋಹವನ್ನೆಲ್ಲ ನೋಡಿ ಅದೆಷ್ಟು ಸಂಕಟ ಪಡ್ತಿದ್ಲೋ. ಈಗೀಗ ಮನುಷ್ಯತ್ವ ನಿಜಕ್ಕೂ ಕಡಿಮೆಯಾಗ್ತಿದೆ. ನಾನು ನನ್ನದು ಅಷ್ಟೇ ನೋಡೋದು ಜನ. ಅಲ್ಲ, ದಿತ್ಯಾಳಿಗೆ ನಮಗೆ ಮೋಸ ಮಾಡಿ ಸಿಕ್ಕಿದ್ದಾದರೂ ಏನು ಜೈ ಎಂದ ಅವರ ಮಾತು ಮುಗಿಯುವ ಮೊದಲೇ ಜಯಕರ್ ಗಂಗಾಧರ್ ಕಾಲಿನ ಬಳಿ ಕುಸಿದಿದ್ದರು. ಗಂಗಾಧರ್ ನೋವಿನಿಂದ ಕೂಡಿದ ಮಾತು ಜಯಕರರನ್ನು ಅರ್ಧ ಕುಸಿಯುವಂತೆ ಮಾಡಿತ್ತು. ಅದರಲ್ಲೂ ದಾಮಿನಿ ಬಗ್ಗೆ ಹೇಳಿದಾಗ ಅವರ ಅಸ್ತಿತ್ವವನ್ನೇ ಒಮ್ಮೆ ಕೆಣಕಿದಂತಾಗಿತ್ತು. ಜಯಕರರಿಗೆ ಕೆಲಸದ ಜೊತೆ ಜೀವನ ಕಟ್ಟಿಕೊಟ್ಟವರು ದಾಮಿನಿ. ಈ ದಿನ ಕ್ಷಣಿಕ ದ್ವೇಷಕ್ಕಾಗಿ ತಾನು ನಿಜಕ್ಕೂ ಮಣ್ಣು ತಿನ್ನುವ ಕೆಲಸ ಮಾಡಿದೆ ಎಂದು ಜಯಕರರಿಗೆ ತಿಳಿಯಿತು. ತಕ್ಷಣ ಅವರನ್ನು ಹಿಡಿದ ಗಂಗಾಧರ್, ಜೈ, ಏನಾಯ್ತು? ಆರತಿ, ಒಮ್ಮೆ ಬಾಯಿಲ್ಲಿ ಎಂದವರ ಕಾಲು ಹಿಡಿದ ಜಯಕರ್, ಸರ್, ಕ್ಷಮಿಸಿಬಿಡಿ. ನನ್ನ ಮಗ ಸೊಸೆಯ ಮೇಲಿನ ಕೋಪಕ್ಕೆ ನಿಜಕ್ಕೂ ತೀರ ಕೆಳಮಟ್ಟಕ್ಕೆ ಇಳಿದು ಬಿಟ್ಟೆ. ಆದರೆ ಹಾಣೆ ಮಾಡಿ ಹೇಳ್ತೀನಿ, ಇಲ್ಲಿ ಗಿರಿಧಾಮದ ಹೆಸರಿಗೆ ಕುಂದು ಬರುವಂತಹ ಯಾವ ಕೆಲಸವೂ ನಾ ಮಾಡಿಲ್ಲ. ನನ್ನ ಕೋಪ, ದ್ವೇಷ ಎಲ್ಲವೂ ಇದ್ದದ್ದು ಆ ಮನೆಹಾಳ ದಿನೇಶ್ ಮಗಳ ಮೇಲೆ ಅಂತ ಕೋಪದಲ್ಲಿ ಕಂಪಿಸುತ್ತಿದ್ದ ಜಯಕರನನ್ನು ನಿಲ್ಲುವಂತೆ ಹೇಳಿ ಗಂಗಾಧರ್ ದೂರ ಸರಿದರು. ಅಷ್ಟರಲ್ಲಿ ಬಿರುಗಾಳಿಯಂತೆ ನುಗ್ಗಿದ ದಿನಕರ್ ಜಯಕರ್ ಎರಡೂ ಕೆನ್ನೆಗೆ ಬಾರಿಸಿ, ನೀನು ಏನು ಅಂದ್ಕೊಂಡಿದ್ದೀಯ? ದಿತ್ಯ ಸೊಸೆಯಾಗಿ ಇಷ್ಟ ಇಲ್ದಿದ್ರೆ ಬಿಟ್ಬಿಡು. 4 ತಿಂಗಳು ಮಕ್ಕಳು ನೀನಿಲ್ಲದೆ ಬದುಕಲಿಲ್ವಾ? ಹಾಗೆ ಬದುಕ್ತಾರೆ. ಅದು ಬಿಟ್ಟು ಗಿರಿಧಾಮದ ವಿಷಯಕ್ಕೆ ಬರ್ತೀಯಾ? ಅದೆಷ್ಟೋ ಧೈರ್ಯ ನಿನಗೆ ಎಂದು ಅಬ್ಬರಿಸಿದ ದಿನಕರ್ ಕೋಪಕ್ಕೆ ಎಲ್ಲ ಒಮ್ಮೆ ಹೆದರಿದ್ದರು. ತಲೆ ತಗ್ಗಿಸಿ ನಿಂತ ಜಯಕರ್ ಶರ್ಟ್ ಕಾಲರ್ ಹಿಡಿದವರು, ನನ್ನ ಮಗಳ ನಂಬಿಕೆಗೆ ಮೋಸ ಮಾಡಿದೆಯಲ್ಲೋ ನಾಯಿ. ನನಗೆ ಬರ್ತಿರೋ ಕೋಪಕ್ಕೆ, ನಿನ್ನನ್ನು ಸ್ವಂತ ತಮ್ಮನ ಹಾಗೆ ನೋಡ್ತಿದ್ದ ನನ್ನ ಮಗಳು ನಿನಗಾಗಿ ಇಷ್ಟೊಂದು ಭದ್ರತೆಯ ಜೀವನ ಕಟ್ಟಿಕೊಟ್ಟರೆ ನೀನು ಮಾಡಿದ್ದೇನೋ? ನಿನಗೆ ದಿತ್ಯ ಮೇಲೆ ಕೋಪವಿದ್ದರೆ ಅದನ್ನು ಅವಳ ಮೇಲೆಯೇ ತೋರಿಸಬೇಕಿತ್ತು. ಅದರ ಬದಲಾಗಿ ಗಿರಿಧಾಮವನ್ನು ಯಾಕೆ ಆಯ್ಕೆ ಮಾಡಿದೆ? ಗಿರಿಧಾಮಕ್ಕೂ ದಿತ್ಯಾಗೂ ಏನು ಸಂಬಂಧ ಎಂದು ಕೋಪದಲ್ಲಿ ಕೆಂಡಾಮಂಡಲವಾದರೆ ಬಿರುಗಾಳಿಯಂತೆ ಮನೆಯೊಳಗಡೆ ನುಗ್ಗಿದ ದಿನಕರರನ್ನು ಹಿಂಬಾಲಿಸುತ್ತಾ ಬಂದ ಆರತಿಗೆ ತನ್ನ ಗಂಡ ಮಾಡಿದ ಹೇಸಿಗೆ ಕೆಲಸದ ಬಗ್ಗೆ ಕೇಳಿ ನಿಂತಲ್ಲೇ ಕುಸಿದರು. ಗಂಗಾಧರ್ ಅವರ ಬಳಿ ಹೋಗಿ, ಆರತಿ, ಕಣ್ಬಿಡು ಏಯ್ ಅನ್ನುತ್ತಾ ಭುಜ ಹಿಡಿದು ಅಲುಗಾಡಿಸಿದರೆ ಕಣ್ತೆರೆದ ಆರತಿ ಗಂಡನ ಮುಖ ನೋಡಿ ಬಿಕ್ಕಿ ಬಿಕ್ಕಿ ಅತ್ತವರು ನಿಧಾನವಾಗಿ ಎದ್ದು ಗಂಡನ ಬಳಿ ಹೋಗಿ, ಈ ನಮ್ಮ ಜೀವನ ಐಷಾರಾಮಿ ಬದುಕು ದಾಮಿನಿ ಅಕ್ಕನ ಭಿಕ್ಷೆ ಕಣ್ರಿ.
ಉಂಡ ಮನೆಗೆ ದ್ರೋಹ ಬಗೆಯುವಂತಹ ಈನ ಮಟ್ಟಕ್ಕೆ ತಲುಪಿದ್ದೀರಾ ಅಂದರೆ ಛೀ ಅಂತ ಬಾಯಿಗೆ ಸೆರಗು ಅಡ್ಡ ಹಿಡಿದು ಅಳುತ್ತಾ ಅಲ್ಲಿಂದ ಹೊರಗೋಡಿದರು. ಇಷ್ಟಾದರೂ ಬಾಯಿ ತೆರೆಯದ ಜಯಕರ್ ಎದುರುಗಡೆ ನಿಂತ ಗಂಗಾಧರ್, ಜೈ, ನಿನ್ಮೇಲೆ ಇಟ್ಟ ನಂಬಿಕೆಯನ್ನು ಕಳೆದುಕೊಂಡೆ. ಭಾವ ಹೇಳಿದ ಹಾಗೆ ನಿನಗೆ ದಿತ್ಯ ಮೇಲೆ ಕೋಪವಿದ್ದಿದ್ದು, ಅದನ್ನು ಅವಳ ಮೇಲೆ ತೋರಿಸಬಹುದಿತ್ತು. ಅದು ಬಿಟ್ಟು ಗಿರಿಧಾಮವನ್ನು ಮುಟ್ಟಿ ತಪ್ಪು ಮಾಡಿಬಿಟ್ಟೆ. ಈಗಾಗಲೇ ನಮ್ಮ ಒಪ್ಪಿಗೆ ಇಲ್ಲದೆ ನಮ್ಮ ಫುಡ್ ಮೆನು ಹಾಗೂ ಅಂಜಲಿಯ ಸಿಗ್ನೇಚರ್ ಡಿಶ್ ಕಾಪಿ ಮಾಡಿದ್ದಕ್ಕೆ ನಿನ್ನ ಆ ಲೋಕಲ್ ರೆಸಾರ್ಟ್ ಮೇಲೆ ಪೊಲೀಸ್ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ. ಈಗ ನಿನ್ನ ಸರದಿ. ಇನ್ನೊಂದು ಮಾತು, ಅರುಣ್ ಪ್ರೀತಿಸಿ ಮದುವೆ ಆದ ಹುಡುಗಿ ದಿತ್ಯ. ಮುಂದೊಂದು ದಿನ ತನ್ನ ಅಪ್ಪ ಹೀಗೆಲ್ಲ ಮಾಡಿದರು ಅನ್ನೋದು ಆ ಮಗನಿಗೆ ತಿಳಿದರೆ ನಿಜಕ್ಕೂ ತುಂಬ ಕೀಳಮಟ್ಟಕ್ಕೆ ಇಳಿದು ಬಿಟ್ಟೆ ಜಯಕರ್ ನೀನು. ಮಾವ, ನಾನು ಹೊರಗಿರ್ತೀನಿ ಅಂತ ಮಾತು ಮುಗಿಸಿ ಅಲ್ಲಿಂದ ಹೊರ ನಡೆದರು. ಯಾಕೋ ಅವರಿಗೆ ಒಂದೊಮ್ಮೆ ತನ್ನ ನಂಬುಗೆಯ ಬಂಟನಾಗಿದ್ದ ಗಿರಿಧಾಮಕ್ಕೆ ಚಿಕ್ಕ ಕುಂದು ಕೊರತೆ ಬಾರದಂತೆ ತಡೆಗೋಡೆಯಾಗಿ ನಿಂತಿದ್ದ ಜಯಕರ್ ಹೀಗೆ ಬದಲಾಗಿದ್ದು ನೋಡಿ ಬೇಸರವಾಗಿತ್ತು. ದಿನಕರ್ ಸರ್, ದಿತ್ಯ ಅಂತ ಮಾತನಾಡಲು ಹೊರಟ ಜಯಕರ್ ಎದುರು ಮಾತನಾಡಬೇಡ ಎನ್ನುವಂತೆ ಕೈತೋರಿ, ದಿತ್ಯ ನನ್ನ ಮೊಮ್ಮಗಳು. ನಿನಗೆ ಏನನ್ನಿಸುತ್ತೆ? ಪ್ರಪಂಚದಲ್ಲಿ ನೀನು ಮಾತ್ರ ಬುದ್ಧಿವಂತ, ನಾವೆಲ್ಲರೂ ಹೆಡ್ಡರು ಅಂದ್ಕೊಂಡಿದ್ದೀಯಾ? ಒಂದೊಮ್ಮೆ ಬೆಂಗಳೂರಿನ ಹೋಟೆಲ್ ಉದ್ಯಮದಲ್ಲಿ ನಂಬರ್ 1 ಆಗಿದ್ದ ಈ ದಿನಕರ್ ಬಗ್ಗೆ ನಿನಗೇನೋ ಗೊತ್ತು? ನಿನಗಿಂತ 20ರಷ್ಟು ಜೀವನ ನೋಡಿದ್ದೇನೆ. ಜನ ಹೇಗೆ ಏನು ಎನ್ನುವುದು ಕಂಡು ಹಿಡಿಯಲು ನನಗೆ 5 ನಿಮಿಷ ಸಾಕು. ಅಂಥದ್ರಲ್ಲಿ ದಿತ್ಯ ಯಾವ ಗಿರಿಧಾಮವನ್ನು ಸರ್ವನಾಶ ಮಾಡುವ ಪಣ ತೊಟ್ಟಿದ್ದಾಳೋ ಆ ಗಿರಿಧಾಮದ ಮ್ಯಾನೇಜರ್ ಜಾಗದಲ್ಲಿ ಅವಳನ್ನು ಕೂರಿಸಿದ್ದೀವಿ ಅಂದರೆ ಅದಕ್ಕೆ ಕಾರಣ ದಿತ್ಯಾಳಲ್ಲಿ ಆಗಿರುವ ಬದಲಾವಣೆ. ಆದರೆ ನಿನಗೆ ಜೀವನ ಕೊಟ್ಟ ಗಿರಿಧಾಮಕ್ಕೆ ಛೀ, ನಿನ್ನ ಕೋಪವೇನು? ದಿತ್ಯ ದಿನೇಶ್ ಮಗಳೆಂದು ತಾನೇ? ನನ್ನ ಮೊಮ್ಮಗಳು ಬದಲಾಗಿದ್ದಾಳೆ ಎಂದು ನಾವೇ ಒಪ್ಪಿರುವಾಗ ನೀನ್ಯಾರೋ? ಇನ್ನು ನಿನ್ನ ಮಗನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಹುಟ್ಟಿ ಬೆಳೆಸಿದ ಮಗನ ಮೇಲೆ ನಂಬಿಕೆ ಇಲ್ಲ ನಿನಗೆ. ಇನ್ನು ದಿತ್ಯ ನೋಡು, ಅರುಣ್ ಮತ್ತು ದಿತ್ಯ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ, ಮದುವೆಯಾಗಿ ಖುಷಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಅವರನ್ನು ಬೇರೆ ಮಾಡುವ ಯೋಚನೆ ಮಾಡಿದರೆ ಈ ದಿನಕರ್ ಕೋಪ ನಿನಗಿನ್ನೂ ಗೊತ್ತಿಲ್ಲ ಅಂದರು. ಅವರ ಕೆಂಗಣ್ಣಿಗೆ ಹೆದರಿ ಜಯಕರ್ ನೋಟ ತೆಗಿತ್ತು. ಬಂದ ಹಾಗೆ ವಾಪಸ್ ಹೊರಟ ದಿನಕರ್ ಅಳಿಯನ ಜೊತೆ ಅಲ್ಲಿಂದ ಹೊರಟರೆ ಜಯಕರ್ಗೆ ತಾನು ದುಡುಕಿ ಮಾಡಿದ ತಪ್ಪಿನ ಅರಿವಾಗಿತ್ತು. ಅಲ್ಲಿಯೇ ಕುರ್ಚಿಯಲ್ಲಿ ಕುಸಿದು ಕುಳಿತವರ ಕಂಗಳು ಒದ್ದೆಯಾಗಿತ್ತು. ಅದೆಷ್ಟೋ ನಿಮಿಷಗಳ ಬಳಿಕ ಸರ್, ಇವರೇ ಆ ಅಪರಾಧಿ, ಕರ್ಕೊಂಡು ಹೋಗಿ ಎಂದ ಮಡದಿಯ ಧ್ವನಿಗೆ ತಲೆ ಎತ್ತಿದರೆ ಬಾಗಿಲಲ್ಲಿ ನಿಂತಿರುವ ಪೊಲೀಸರನ್ನು ನೋಡಿ ಎದ್ದು ನಿಂತು ಅವರ ಬಳಿ ಹೋದರು. ಮಿಸ್ಟರ್ ಜಯಕರ್, ಗಿರಿಧಾಮದ ಕಡೆಯಿಂದ ರೆಪ್ಯುಟೇಷನ್ ಡ್ಯಾಮೇಜ್ ಎಂದು ನಿಮ್ಮ ಮೇಲೆ ಕೇಸ್ ಫೈಲ್ ಆಗಿದೆ. ಹೆಚ್ಚಿನ ವಿಚಾರಣೆಗೆ ನಿಮ್ಮನ್ನು ಸ್ಟೇಷನ್ನಿಗೆ ಕರ್ಕೊಂಡು ಹೋಗಬೇಕು, ನಡೀರಿ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದಾಗ ಜಯಕರ್ ಏನೂ ಪ್ರತಿಕ್ರಿಯಿಸದೆ ಅವರನ್ನು ಹಿಂಬಾಲಿಸಿ ಜೀಪಲ್ಲಿ ಕುಳಿತರು. ಅಳುತ್ತಲೇ ಕುಸಿದ ಹಾರತಿಗೆ ಗಂಡನ ವರ್ತನೆಯನ್ನು ನೆನೆದು ನಿಜಕ್ಕೂ ಬೇಸರವಾಗಿತ್ತು. ಅರುಣ್ ದಿತ್ಯ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆದ ಮೇಲೆ ಒಂದು ಸಲ ತಮ್ಮ ಬಳಿ ಬಂದಿದ್ದ ಬಿಟ್ಟರೆ ಇಬ್ಬರು ಅನ್ಯೋನ್ಯವಾಗಿರುವುದು ದೂರದಲ್ಲೇ ನೋಡಿ ಖುಷಿಪಟ್ಟಿದ್ದರು. ಈಗ ಮಗ ಪ್ರೀತಿಸಿ ಮದುವೆಯಾದ ಹುಡುಗಿಯ ಜೀವನ ಹಾಳು ಮಾಡಲು ಹೊರಟ ಗಂಡನ ನಡೆಗೆ ಬೆಚ್ಚಿದ್ದರು. ತಂದೆಯ ಬಳಿ ಮಾತನಾಡಿ ಫೋನಿಟ್ಟ ಜೀವ ನಿಟ್ಟುಸಿರು ಹೊರ ಚೆಲ್ಲಿದನು. ವಾಪಸ್ಸು ಟೇಕ್ ಟೀಮ್ ಕಾಲ್ ಮಾಡಿ ವೆಬ್ಸೈಟ್ ಸರಿ ಮಾಡಲು ಹೇಳಿದವನಿಗೆ ಈಗಲೂ ಇದನ್ನೆಲ್ಲ ಮಾಡಿದ್ದು ಜಯಕರ್ ಎನ್ನುವುದನ್ನು ಒಪ್ಪಲು ಕಷ್ಟವಾಗಿತ್ತು. ವೆಬ್ಸೈಟ್ ಗಮನಿಸುತ್ತಾ ಕೂತವನ ಮೊಬೈಲಿಗೆ ಬಂದ ಮೆಸೇಜ್ ಸದ್ದಿಗೆ ಅತ್ತ ನೋಡಿದರೆ ಈಸ್ ಎವ್ರಿಥಿಂಗ್ ಓಕೆ ಎನ್ನುವ ದಿತ್ಯ ಮೆಸೇಜ್. ಎಲ್ಲವೂ ಸರಿಯಾಗಿದೆ, ನೀವಿಬ್ಬರು ಹನಿಮೂನ್ ಎಂಜಾಯ್ ಮಾಡಿ ಎನ್ನುವ ರಿಪ್ಲೈ ಮಾಡಿದ ಕೂಡಲೇ ಹೆಂಡತಿಯಿಂದ ಕರೆ ಬಂದಿತ್ತವನಿಗೆ. ಏಳು ವೈಫಿ ಅಂದಾಗ ಏನು ಹೇಳೋದು, ಲಂಚ್ ಬ್ರೇಕ್, ಈಗ ಊಟಕ್ಕೆ ಬರೋಲ್ವಾ ಎಂದು ಕೇಳಿದಾಗಲೇ ಜಯಕರ್ ಬಗ್ಗೆ ಯೋಚಿಸುತ್ತಾ ಮಧ್ಯಾಹ್ನ ಆಗಿದೆ ಎಂದು ತಿಳಿದಿದ್ದವನಿಗೆ. ಬರ್ತೀನಿ ಎಂದವನು ಬಾಲಕೃಷ್ಣನನ್ನು ಕರೆದು ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಅವರಿಗೆ 3 ಗಂಟೆಗೆ ಮೀಟಿಂಗ್ ಇರುವುದನ್ನು ಇನ್ಫಾರ್ಮ್ ಮಾಡಲು ಹೇಳಿದನು. ನಡುವೆ
ದಿನಕರ್ ತಾತ ಕಾಲ್ ಮಾಡಿದ್ದರಿಂದ 10 ನಿಮಿಷ ತಡವಾಗಿ ಲಂಚ್ ರೂಮಿನತ್ತ ಹೋದರೆ ಆಗಲೇ ಗೆಳೆಯರ ನಗು ಹರಟೆ ನಡುವೆ ಊಟ ಕೂಡ ಜೋರಾಗಿ ಸಾಗುತ್ತಿತ್ತು. ವೈಫಿ ನನ್ನ ಬಿಟ್ಟು ಊಟ ಮಾಡಿದ್ಯಾ ಹೇಟ್ ಯು ಅಂತ ಮುಖ ಊದಿಸಿಕೊಂಡು ಜೀವ ಅಂಜಲಿಯ ಬಳಿ ಕುಳಿತನು. ಸರ್, ನಮ್ಮ ತಟ್ಟೆಯಿಂದ ನಾವೇ ಅಂಜಲಿಗೆ ಕೊಟ್ಟಿರೋದು. ಅಂಜಲಿದು ಊಟ ಆಗಿಲ್ಲ ನೋಡಿ, ತಟ್ಟೆ ಬಾಕ್ಸ್ ಎಲ್ಲ ಹಾಗೆಯೇ ಇದೆ ಎಂದ ಐಶ್ವರ್ಯ ಮಾತಿಗೆ ಹೆಂಡತಿಯತ್ತ ಜರುಗಿ ಸೋ ಸ್ವೀಟ್ ಆಫ್ ಯು ವೈಫಿ ಎಂದು ಪಿಸುಗುಟ್ಟಿದನು. ಹಸಿವೆಯಿಂದ ಹೊಟ್ಟೆಯಲ್ಲಿ ಹುಳಗಳು ಸಾಯ್ತಿವೆ, ಸೋ ಸ್ವೀಟ್ ಆಫ್ ಯು ಅಂತೆ ಎಂದು ಗದರುತ್ತಾ ಅಂಜಲಿ ಇಬ್ಬರಿಗೂ ತಟ್ಟೆ ಇಟ್ಟು ಊಟ ಬಡಿಸಿದಳು. ಬಾಲ, ಒಂದು ಡೌಟ್. ಈ ಚೆಫ್ ಅಥವಾ ಅಡುಗೆ ಮಾಡೋರು ಅಡುಗೆ ಮಾಡ್ತಾ ಮಾಡ್ತಾ ರುಚಿ ನೋಡೋಕೆ ಸ್ವಲ್ಪ ಸ್ವಲ್ಪ ಡಿಶ್ ಟೇಸ್ಟ್ ಮಾಡ್ತಾರಲ್ವಾ ಅಂದಾಗ ಬಾಲಕೃಷ್ಣ ಹೌದೆಂದು ತಲೆಯಾಡಿಸುತ್ತಾ, ಸ್ವಲ್ಪ ಸ್ವಲ್ಪ ಏನು ಸರ್, ನಮ್ಮ ಆಂಟಿ ಒಬ್ಬರು ಚಿಕನ್ ಕರ್ರಿ ಮಾಡಿದರೆ ಟೇಸ್ಟ್ ನೋಡ್ತಾ ನೋಡ್ತಾ 1/2 kg ಚಿಕನ್ ಪೀಸ್ ಖಾಲಿಯಾಗಿರುತ್ತೆ. ಹೌದು, ಯಾಕೆ ಕೇಳಿದ್ರಿ ಅನ್ನುತ್ತಾ ಈ ವಿಷಯ ಈಗ್ಯಾಕೆ ಬಂತೆಂದು ತಲೆ ಕೆರೆದುಕೊಂಡನು. ನಮ್ಮ ಕಿಚನ್ನಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಿನಿಮಮ್ 25 ಐಟಮ್ ಕುಕ್ ಆಗುತ್ತೆ. ಇನ್ನು ಗೆಸ್ಟ್ ಆರ್ಡರ್ ಕೊಟ್ಟಿರೋದು ಬೇರೆ. ಸೊ ಒಂದೊಂದು ಸ್ಪೂನ್ ಟೇಸ್ಟ್ ಮಾಡಿದ್ರೂ ನಿಮ್ಮ ಅಂಜುನ ಹೊಟ್ಟೆ ತುಂಬುತ್ತೆ. ಅಂಥದ್ರಲ್ಲಿ ಹೊಟ್ಟೆಯಲ್ಲಿ ಹುಳ ಸಾಯ್ತಿದೆ ಅಂತ ಡವ್ ಬೇರೆ ಅಂತ ಹೆಂಡತಿಯನ್ನು ರೇಗಿಸಿದರೆ ಅಂಜಲಿಗೆ ನಿಜಕ್ಕೂ ಹಸಿವೆಯಾದ ಕಾರಣ ಅವನ ಮಾತಿಗೆ ಹಲ್ಲು ಕಿರಿದು ತನ್ನ ಊಟ ಮುಂದುವರೆಸಿದಳು. ಊಟ ಮುಗಿದಾಗ, ನನ್ನ ಕಿಚನ್ ಈಗ ತುಂಬ ಡೆವಲಪ್ ಆಗಿದೆ ಜೀವ. ಚೆಫ್ ಕುಕ್ ಮಾಡಿದ್ದನ್ನು ಅವರೇ ಟೇಸ್ಟ್ ಮಾಡಿ ಫೈನಲ್ ಮಾಡ್ತಾರೆ. ಹಾಗೇನಾದರೂ ಟೇಸ್ಟ್ ಸರಿಯಾಗಿ ಬರ್ತಿಲ್ಲ ಅಂದರೆ ಮಾತ್ರ ನಾನು ಟೇಸ್ಟ್ ಮಾಡೋದು. ಸೊ ಈಗೀಗ ನನ್ನೆಲ್ಲ ಚೆಫ್ ಪರ್ಫೆಕ್ಟಾಗಿ ಕುಕ್ ಮಾಡ್ತಾರೆ. ಕುಡಿಯೋಕೆ ನೀರು ಬಿಟ್ಟರೆ ಬೇರೆ ಏನು ಸಿಗೋಲ್ಲ ಅಲ್ಲಿ. ಕುಕ್ ಆಗಿರೋ ಫುಡ್ ನಾನು ತಿನ್ನೋದು. ಬಟ್ ನನ್ನ ನೋಡಿ ಚೆಫ್ ಉಳಿದ ಕಿಚನ್ ಸ್ಟಾಫ್ ಎಲ್ಲ ಹಸಿವಾದ ಕೂಡಲೇ ತಿನ್ನೋಕೆ ಶುರು ಮಾಡಿದ್ರೆ ಆಮೇಲೆ ಬಂದಿರೋ ಗೆಸ್ಟ್ ತಿನ್ನೋಕೆ ಏನು ಇರೋಲ್ಲ. ಸೊ ಇದು AV ಸ್ಟಾರ್ ಹೋಟೆಲ್ ಕಿಚನ್ ರೂಲ್ಸ್. ನಮ್ಮ ಕೆಲಸ ಆದಮೇಲೆ ಅಥವಾ ಲಂಚ್ ಬ್ರೇಕ್, ಡಿನ್ನರ್ ಬ್ರೇಕ್ ಇದ್ದಾಗ ಮಾತ್ರ ತಿನ್ನಬೇಕು. ಸೊ ಈ ರೂಲ್ಸ್ ನನ್ನ ಕಿಚನ್ಗೂ ಅಪ್ಲೈ ಆಗಿದೆ ಅಂತ ಚೆಫ್ ಎಡ್ ಎನ್ನುವ ಹೆಮ್ಮೆಯಲ್ಲಿ ಹೇಳಿದಳು. ನಿಜ, ಕೆಲಸದ ವಿಷಯಕ್ಕೆ ಬಂದರೆ ಅಂಜು ರಾಕ್ಷಸಿ ಅಂತ ಐಶ್ವರ್ಯ ಮತ್ತು ಬಾಲಕೃಷ್ಣ ಕೂಡ ಗೆಳತಿಯ ಬಗ್ಗೆ ಹೇಳಿದಾಗ ಜೀವ ತನ್ನವಳತ್ತ ನೋಡಿ ಅದಕ್ಕೆ ಡೈರೆಕ್ಟ್ ಮದುವೆ ಆಗಿ ಹೆಂಡತಿ ಪೋಸ್ಟ್ ಕೊಟ್ಟು ಈಗ ಲವ್ ಮಾಡ್ತಿರೋದು ಅಲ್ವಾ ವೈಫಿ ಅಂದಾಗ ಅವಳು ಹುಸಿ ಮುನಿಸಲ್ಲಿ ಗದರಿದರೆ ಜೀವ ನಗುತ್ತಾ ಅವಳನ್ನು ಬಳಸಿದನು. 3 ಗಂಟೆಗೆ ಕಾನ್ಫರೆನ್ಸ್ ಹಾಲ್ ಸೇರಿದ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಮುಂದೆ ಜೀವ ಜಯಕರ್ ಹೆಸರು ರಿವೀಲ್ ಮಾಡದೆ ನಡೆದ ವಿಷಯವನ್ನೆಲ್ಲ ಎಲ್ಲರಿಗೂ ಹೇಳಿ, ಇನ್ಮುಂದೆ ನಿಮ್ಮಲ್ಲಿ ಬಾಲಕೃಷ್ಣ ಅಥವಾ ಯಾವುದೇ ಸ್ಟಾಫ್ ಬಂದು ನಿಮ್ಮ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಕೇಳಿದರೆ ಒಬ್ಬರು ಕೊಡಬೇಡಿ. ನೇರವಾಗಿ ನನಗೆ ಇನ್ಫಾರ್ಮ್ ಮಾಡಿ. ನನ್ನ ಅಪ್ರೂವಲ್ ಇಲ್ಲದೆ ಒಂದು ಚಿಕ್ಕ ಡಾಕ್ಯುಮೆಂಟ್ಸ್ ಕೂಡ ಯಾರ ಕೈಗೂ ಸೇರಬಾರದು ಎಂದು ಖಡಾಖಂಡಿತವಾಗಿ ಹೇಳಿದನು. ಮೀಟಿಂಗ್ ಮುಗಿದು ಎಲ್ಲ ಹೋದರೆ ಜೀವ ಜೊತೆ ಅಂಜಲಿ ಮತ್ತು ಬಾಲಕೃಷ್ಣ ಅಲ್ಲೇ ನಿಂತಿದ್ದರು. ಜಯಕರ್ ಪೊಲೀಸ್ ಸ್ಟೇಷನ್ನಲ್ಲಿರುವುದರ ಬಗ್ಗೆ ಹೇಳಿ ಪೊಲೀಸ್ ಕರೆದರೆ ಬಾಲಕೃಷ್ಣ ಕೂಡ ಸ್ಟೇಷನ್ ಕಡೆ ಹೋಗಿ ಬರಬೇಕಾಗುತ್ತೆ ಎಂದನು. ಜೀವ ಮಾತಿಗೆ ಬಾಲಕೃಷ್ಣ ತುಸು ಆತಂಕದಲ್ಲಿ ಹೊರ ಹೋದರೆ ತನ್ನವನತ್ತ ನಡೆದ ಅಂಜಲಿ, ಏನು ಯೋಚನೆ ಮಾಡ್ತಿದ್ದೀಯ ಜೀವ ಅನ್ನುತ್ತಾ ಅವನ ಹೆಗಲ ಮೇಲೆ ಕೈ ಇಟ್ಟಳು. ಏನಿಲ್ಲ ವೈಫಿ, ಜೈ ಅಂಕಲ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಂದವನನ್ನು ಬಳಸಿ 1-2 ನಿಮಿಷ ಹಾಗೆಯೇ ಇದ್ದ ಅಂಜಲಿ ನಂತರ ಅಲ್ಲಿಂದ ಹೊರಗಡೆ ನಡೆದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.